स ऐच्छद् भगवान् विष्णुः स्रष्टुं लोकाभिमानिनः अम्नामकेभ्यस्तेभ्यश्च पूर्वसृष्टेभ्य एव तु सर्वजीवादिकत्वात्तु ब्रह्माणं पुरुषाभिधम् अंशेनोद्धृत्य रुद्राद्यैः सह चैनमयोजयत् तथैव अचेतनानां च भागानुद्धृत्य पिण्डवत् चेतनाचेतनं राशिम् एकस्थं विदधे प्रभुः पुनरैच्छज्जगन्नाथः तस्यांगोत्पत्तिमच्युतः अण्डवन्मुखमस्यासीत् प्रथमं तु शिरोभिधम् भिन्नमास्यं पुनस्तस्य विष्णोरेवेच्छया प्रभोः। श्रीगुरुभ्यो नमः। भागवते द्वितीये स्कन्धे दशमे अध्याये अथ साम्प्रतम् 19 श्लोकः ಎರಡನೇ ಸ್ಕಂದದ 10ನೇ ಅಧ್ಯಾಯದ 19ನೇ ಶ್ಲೋಕः उपन्यस्यते। तत्र प्रथमम् ऐतरेयोपनिषत् भाष्यस्य केचन श्लोकाः नारायणेन कृताम् आदिसृष्टिं ब्रह्मशरीरेण देवानां च उत्पत्तिं वर्णयन्तः एते श्लोकाः मङ्गलाचरणरूपेण प्रावोचन्त। अथ अस्मिन् श्लोके यदा अयं चतुर्मुखः वक्तुकामः बभूव तदैव तस्य मुखतः वह्निः वागिन्द्रियम् अपि च व्याहृतं भाषणक्रिया इत्येते जज्ञिरे। ಐತರೇಯ ಉಪನಿಷತ್ತಿನಲ್ಲಿ ಈ ಪರಮಾತ್ಮ ಸೃಷ್ಟಿ ಮಾಡಲಿಕ್ಕೆ ತೊಡಗಿದ್ದು ಮತ್ತೆ ಚತುರ್ಮುಖ ಬ್ರಹ್ಮ ಅವನ ದೇಹದಿಂದ ಎಲ್ಲ ದೇವತೆಗಳ ಸೃಷ್ಟಿಯಾಗಿದ್ದು ಇದನ್ನೆಲ್ಲ ನಾವು ಕಳೆದ ದಿವಸ ನೋಡಿ ತೊಡಗಿದ್ದೀವಿ. ಪ್ರವಚನದ ಆರಂಭದಲ್ಲಿ ಐತರೇಯ ಉಪನಿಷತ್ ಭಾಷ್ಯದಲ್ಲೇ ಬಂದಂತಹ ಕೆಲವು ಶ್ಲೋಕಗಳನ್ನು ಕೂಡ ನೋಡಿದ್ದೀವಿ. ಈಗ ಈ 19ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅದನ್ನು ನೋಡಬೇಕಾಗಿದೆ. ಬ್ರಹ್ಮ ಮಾತನಾಡಲಿಕ್ಕೆ ತೊಡಗಿದೆ. ತೊಡಗಿದ ಅನ್ನೋದಕ್ಕಿಂತ ಮಾತನಾಡಲಿಕ್ಕೆ ಬಯಸಿದ. ಮೂಲತಃ ಆತ ಪೂರ್ಣನೇ. ಹಾಗೆ ಭಾಗವತ ಅವನನ್ನು ವರ್ಣನೆ ಮಾಡಿದೆ. ವಿವಕ್ಷತಃ ಮುಖತಃ ವಿವಕ್ಷೋರ್ಮುಖತೋ ಭೂಮ್ನಃ. ಪೂರ್ಣನೇ ಆದಂತಹ ಆ ಚತುರ್ಮುಖ ಬ್ರಹ್ಮ ಮಾತನಾಡಲಿಕ್ಕೆ ಬಯಸಿದಾಗ ಅವನ ಮುಖದಿಂದ ವನ್ಹಿ ಹುಟ್ಟಿತು, ಮತ್ತೆ ಮಾತನಾಡುವ ಕ್ರಿಯೆ ಹುಟ್ಟಿತು. ಐತರೇಯದಲ್ಲಿ ಆ ಉಪನಿಷತ್ ಭಾಷ್ಯದಲ್ಲಿ ಇದನ್ನೇ ವರ್ಣನೆ ಮಾಡಿದ್ದಾರೆ. ವಿಷ್ಣೋರೇವ ಇಚ್ಛೆಯ ಪ್ರಭೋ ತತ್ರ ವಾಂಗಾಮಕಂ ರೂಪಂ ವನ್ನೇರಾಸೀತ್ ಪುರಾತನಂ ತಸ್ಯೈವಾಥ ದ್ವಿತೀಯಂ ಚ ಯದಗ್ನಿರಿತಿ ಗೀಯತೆ ಅಂತ. ಭಗವಂತನ ಇಚ್ಛೆಯಿಂದಲೇ ಅಲ್ಲಿ ವಾಕ್ ಎಂಬ ರೂಪ ಹುಟ್ಟಿತು. ಅದು ಅಗ್ನಿಯ ಮೊದಲ ರೂಪ. ಅಧಿದೈವದಲ್ಲಿ ದೇವತೆಗಳ ಗುಂಪಿನಲ್ಲಿ ಅದಕ್ಕೆ ಅಗ್ನಿ ಅಂತ ಹೆಸರು. ನಮ್ಮ ಈ ಶರೀರದಲ್ಲಿ ಅವನ ಎರಡನೇ ರೂಪವು ಕೂಡ ಹುಟ್ಟಿತು. ಶ್ಲೋಕದಲ್ಲಿ ಎರಡನೇ ಪಾದದಲ್ಲಿ ಜಲೆ ಅಂತ ಶಬ್ದ ಇದೆ. ಜಲೇ ವೈತಸ್ಯ ರುಚಿರಂ ನಿರೋಧ ಸಮಜಾಯತ ಅಂತ. ಜಲೆ ಅನ್ನುವುದನ್ನು ಅನೇಕ ಕಡೆ ವ್ಯಾಖ್ಯಾನ ಮಾಡಿಲ್ಲ. ಸಂಸ್ಕೃತ ವ್ಯಾಖ್ಯಾನಗಳಲ್ಲಿಯೂ ಅದಕ್ಕೆ ಅರ್ಥ ಬರಲಿಲ್ಲ. ಕನ್ನಡ ಅನುವಾದ ಮಾಡುವವರು ಕೂಡ ಅದನ್ನು ಮರೆತಿದ್ದಾರೆ. ಬಹಳ ಕಾಲ ನೀರಿನಲ್ಲಿ
ಆ ಚತುರ್ಮುಖ ಬ್ರಹ್ಮ ತನ್ನನ್ನು ತಾನು ತಡೆದುಕೊಂಡ. ಅವನಿಗೊಂದು ತಡೆ, ಸ್ವಲ್ಪ ವಿಳಂಬ ಅಲ್ಲಿ ಆಯಿತು ಅಂತ ಈಗ ಅದನ್ನು ಅರ್ಥ ಮಾಡಬಹುದು. ಸಂಸ್ಕೃತ ವ್ಯಾಖ್ಯಾನದಲ್ಲಿ ಜಲೆ ಅಂದರೆ ಅಂಡೋದಕ್ಕೆ ಮತ್ತು ಜಲೆ ಅಂದರೆ ಗರ್ಭೋದಕ್ಕೆ ಅಂತ ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾತ್ರ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಕೆಲವು ಅನುವಾದಗಳಲ್ಲಿ ಅವು ಬಿಟ್ಟು ಹೋಗಿವೆ ಅಷ್ಟೇ. ಕನ್ನಡ ಅನುವಾದಗಳಲ್ಲಿ ಆ ಬ್ರಹ್ಮಾಂಡದ ಒಳಗಿನ ನೀರಿನಲ್ಲಿ ಒಂದು ಒತ್ತಡ ಉಂಟಾಯಿತು. ಬ್ರಹ್ಮನ ಶರೀರದೊಳಗಿದ್ದಂಥ ವಾಯುವಿಗೆ ಹೊರಗೆ ಬರಲಿಕ್ಕೆ ದ್ವಾರ ಇಲ್ಲದಂತಾಯಿತು. ಅವನು ಒಳಗೇ ಸಂಚಾರ ಮಾಡಿದ. ಮೊದಲು ನಿರೋಧ, ತಡೆ ಉಂಟಾಯಿತು. ಆವಾಗ ದೋಧು ಇತಿ ನಭಸ್ವತಿ, ಒಳಗಿದ್ದಂಥ ವಾಯು ಮತ್ತೆ ಅದು ಒಂದು ಕಡೆ ಕೂತ್ಕೊಳ್ಳುವಂಥದ್ದಲ್ಲ, ಮತ್ತೆ ಮತ್ತೆ ಆ ಕಡೆ ಈ ಕಡೆ ರಭಸದಿಂದ ಓಡಾಡಿತು, ಮತ್ತೆ ಮತ್ತೆ ಓಡಾಡಿತು. ಆ ವಾಯುವಿನ ಒತ್ತಡದಿಂದ ನಾಸಿಕೆ ನಿರಬಿದ್ದೀತಾಂ, ಮೂಗಿನ 2 ಹೊರಳೆಗಳು ಅವು ಒಡಮೂಡಿದವು. ಈ ಮೂಗಿನ ಹೊರಳೆ ಅನ್ನುವುದೊಂದು ಇಂದ್ರಿಯದ ಅಧಿಷ್ಠಾನ ಮಾತ್ರ. ಅದರೊಳಗೆ ಘ್ರಾಣೇಂದ್ರಿಯ ಹುಟ್ಟಿತು. ಘ್ರಾಣೇಂದ್ರಿಯ ಯಾಕೆ ಹುಟ್ಟಿತು ಅಂದರೆ, ಈ ಚತುರ್ಮುಖ ಬ್ರಹ್ಮ ನಸಿ ಜಿಘೃಕ್ಷತಃ, ವಾಸನೆಯನ್ನು ತಿಳಿಯಬೇಕು, ಗಂಧವನ್ನು ತಿಳಿಯಬೇಕು ಅಂತ ಅವನು ಬಯಸಿದಾಗ ಈ ಮೂಗು ಅನ್ನುವ ಒಂದು ಅಧಿಷ್ಠಾನ, ಅದರೊಳಗೆ ಘ್ರಾಣೇಂದ್ರಿಯ ಹುಟ್ಟಿತು. ಅದರ ಅಭಿಮಾನಿ ದೇವತೆಯಾದಂಥ ನಾಸಿಕ್ಯವಾಯು, ಆತನ ಒಂದು ರೂಪ ಅಲ್ಲಿ ಹುಟ್ಟಿತು. ಹಾಗೆಯೇ ಆತನ ಮೂಲ ರೂಪವೂ ಕೂಡ ಹುಟ್ಟಿತು. ಮತ್ತು ಘ್ರಾಣೇಂದ್ರಿಯದಿಂದ ತಿಳಿಯಲ್ಪಡಬೇಕಾದಂಥ ಗಂಧ ಅಂದರೆ ಸ್ಮೆಲ್, ಇದು ಘ್ರಾಣೇಂದ್ರಿಯಕ್ಕೆ ವಿಷಯ, ಅದು ಹುಟ್ಟಿತು ಅಂತ ಅದರ ತಾತ್ಪರ್ಯ. ಈ ನಾಸಿಕ್ಯವಾಯು ಅಂದರೆ ಅವನನ್ನು ಗಂಧವಹವಾಯು ಅಂತಲೂ ಅಲ್ಲೇ ಭಾಗವತದಲ್ಲಿ ಹೇಳಿದ್ದಾರೆ. ಇವನು 9ನೇ ಕಕ್ಷಾದಲ್ಲಿ ಬರುವಂತಹ ಅಹಂಕಾರಿಕ ಪ್ರಾಣ. 49 ಜನ ಮೂರ್ತಗಳಲ್ಲಿ ಇವನು ಪ್ರಧಾನ. ಇವನ ನಂತರ ಪ್ರವಾಹವಾಯು. ಇನ್ನು ಉಳಿದವರೆಲ್ಲರೂ ಕೂಡ 18ನೇ ಕಕ್ಷಾದಲ್ಲಿದ್ದಾರೆ. ಅಹಂಕಾರಿಕ ಪ್ರಾಣ 9ನೇ ಕಕ್ಷಾದಲ್ಲಿ, 11ನೇ ಕಕ್ಷಾದಲ್ಲಿ ಪ್ರವಾಹಮಾನಿ ಇದ್ದಾನೆ, ಪ್ರವಾಹವಾಯು. ಅವನು ಸ್ಪರ್ಶದ ದೇವತೆ. ಈಗ ನಾವು ನೋಡ್ತಿರುವ ವಾಯು ಗಂಧದ ದೇವತೆ. ಈ ಅಹಂಕಾರಿಕ ಪ್ರಾಣನಿಗೆ ನಾಸಿಕ್ಯವಾಯು ಅಂತ ಹೆಸರು. ನಾಸಿಕಾದಲ್ಲಿ ಇರುವಂಥ ಗಂಧವನ್ನು ಸ್ವೀಕಾರ ಮಾಡುವಂಥವನು. ನಾವೀಗ ನಾಸಿಕಾದ ಬಗ್ಗೆನೇ ಈ ಶ್ಲೋಕದಲ್ಲಿ ನೋಡ್ತಾ ಇದ್ದೇವೆ. ಈ 20ನೇ ಶ್ಲೋಕದಲ್ಲಿ ತಥೈವ ನಾಸಿಕಾದೋ ಭೂತ್ ಮುಖ್ಯವಾಯೋ ಸ್ತುತೋ ಮರುತ ಪ್ರಾಣೋ ವಾಯುರಿತಿದ್ವೇಧ. ಐತರೇಯ ಉಪನಿಷತ್ತಿನ ಭಾಷ್ಯದ ವಚನದಲ್ಲಿ ಈ ಮಾತು ಕೇಳಿ ಬರ್ತದೆ. ಮುಖ್ಯ ಪ್ರಾಣನ ಮಗ ಈತ. ಇದನ್ನು ನಾವೇನೀಗ ಬ್ರಹ್ಮ ಶರೀರದಿಂದ ದೇವತೆಗಳ ಉತ್ಪತ್ತಿ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಈ ವಿಷಯ ಕಂಡು ಬಂದಿದೆ. ಮತ್ತು ನಾಸಿಕ್ಯಂ ಪ್ರಾಣಮುದ್ಗೀತ ಮುಪಾಸಾಂಚಕ್ರಿಯೆ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲೂ ಅದು ಕಂಡು ಬರ್ತದೆ. ನಾಸಾದ್ವಾರ ಬಹಿರಿಯಾತಿ ಪ್ರಾಣೋಹಂಕಾರ ನಾಮವಾನ್. ಹೀಗೆ ಈ 20ನೇ ಶ್ಲೋಕದಲ್ಲಿ ನಾವಿವತ್ತು ನೋಡಿದ್ದು ಬ್ರಹ್ಮನ ಶರೀರದ ಒಳಗಿನ ಒಂದು ಒತ್ತಡದಿಂದ ಅವನು ಗಂಧವನ್ನು ಆಘ್ರಾಣಿಸ ಬಯಸಿದಾಗ ಮೂಗು ಹುಟ್ಟಿತು, ಮೂಗಿನ ಹೊರಳೆಗಳು, ಅದರಲ್ಲಿ ಘ್ರಾಣೇಂದ್ರಿಯ ಹುಟ್ಟಿತು. ಅದರ ಅಭಿಮಾನಿ ದೇವತೆಯಾದಂಥ ನಾಸಿಕ್ಯವಾಯು ಅಥವಾ ಅಹಂ ಪ್ರಾಣ ಅವನು ಜನಿಸಿದ. ಈ ಮೂಗಿನಲ್ಲಿ ಅವನ ಅಭಿಮಾನಿ ರೂಪ, ಅವನ ಮೂಲ ರೂಪವೂ ಕೂಡ ಲೋಕಾಂತರದಲ್ಲಿ ಹುಟ್ಟಿತು. ಘ್ರಾಣೇಂದ್ರಿಯದಿಂದ ತಿಳಿಯಲ್ಪಡುವಂಥ ಗಂಧವೂ ಕೂಡ ಅಲ್ಲಿ ಹುಟ್ಟಿತು. ಹೀಗೆ 2 ಶ್ಲೋಕಗಳನ್ನು ಇವತ್ತು ನೋಡಿದ್ದೇವೆ. ಅದರೊಂದಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.
ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಹೃಷಿಕೇಶನೇ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣಮಸ್ತು.